ಇಷ್ಟೆಲ್ಲ ಕೊಟ್ಟು ಕಳ್ಸಕಂತೀವಿ ಈಗ ಇರ್ಲಿಲ್ಲ ಅಂದ್ರೆ ಹುಡುಗರು ಇರ್ತಾರ ಅಂಜಿಕ್ ಬರಂಗಿರಂಗಿಲ್ಲ ಅಂಜಿಕಂದ್ರ ಇನ್ನೊಂದು ಒಲ್ಲ ಅಂತ ಬಂದ್ಬಿಟ್ಲಂದ್ರ ಅಂತ ಅದೊಂದು ಫಿಶ್ ಇಲ್ಲ. ಅಯ್ಯೋ ಬಂಗಾರ ನೋಡ್ರಿ ನಮ್ ಶಿಲ್ಪ ಊರಿಗೆ ಹೊಂಟಾಳ. ಆದ್ರೂ ಸ್ವಲ್ಪ ಬೇಜಾರ ಖುಷಿ ಆತಾಳ್ರಿ ಶಿಲ್ಪ ಊರಿಗೆ. ಗೈಸ್ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದ್ರೆ ನಿಮಗೆ ಲಾಸ್ಟ್ ಬ್ಲಾಗ್ನಾಗ ಒಂದು ಗುಡ್ ನ್ಯೂಸ್ ಅಂತ ಹೇಳಿದ್ನಲ್ಲ. ಏನಪ್ಪ ಅಂತಂದ್ರೆ ಅದು ನಮ್ಮ ಅಮೂಲ್ಯ ಹಾಸ್ಟೆಲ್ಗೆ ಹೊಂಟಾಳ ಗೈಸ್. 5th ಸ್ಟ್ಯಾಂಡರ್ಡ್ ಇವಾಗ ಹಾಕಿ ಹಾಸ್ಟೆಲ್ಗೆ ಹಾಕಿದ್ದೀವಿ. ಸೊ ಅದಕ್ಕೋಸ್ಕರ ಅವಳಿಗೆ ಏನೇನು ಬೇಕು ಅಂತೇಳಿ ಹೊರಗಡೆ ಹೋಗಿ ತರೋಣ ಅಂತೇಳಿ ಅಂದ್ಕೊಂಡು ನಮ್ಮ ಗುಂಡನ್ ಬಿಟ್ಟು ಹೋಗ್ತಾ ಇದೀವಿ. ನೋಡಂಬರಿ ಗೈಸ್, ಒಂದು ಲಿಸ್ಟ್ ಕೊಟ್ಟಿದ್ದಾರೆ. ಆ ಲಿಸ್ಟಲ್ಲಿ ಏನೇನದಾವ ಅಂತೇಳಿ ತೊಗೊಂಡು ಎಲ್ಲ ಪ್ರಿಪೇರ್ ಮಾಡ್ಬೇಕು ಇವಾಗ ಆಕಿಗೆ ಹೋಗಾಕ. ಸೊ ಅದೇ ಬ್ಲಾಗ್ ಇವಾಗ ಹಂಗೆ ನೋಡ್ತಾ ಇರ್ರಿ. ನಮ್ಮ ಅಣ್ಣ ಹಂಗೆ ನಮ್ಮನ್ನ ಹೋಗಿ ಬಿಟ್ಟು ಬರ್ತೀನಿ ಅಂತ ಅಂದ್ರು. ಹೋಗೋಣ ಬರ್ರಿ ಗೈಸ್. ನೋಡ್ರಿ ನಾವು ಯಾವಾಗಲೂ ತಗೊಳ್ಳೋ ಒಂದು ಪ್ಲೇಸ್ ಐತಿದ್ದು ರೇಣುಕಾ ಅಂತೇಳಿ ನಮ್ಮ ಊರಲ್ಲಿ ಫೇಮಸ್ ಐತಿ ಸ್ವಲ್ಪ. ಅಲ್ಲಿ ಬಂದಿದ್ದೀವಿ. ಏನಕ್ಕಪ್ಪ ಅಂತ ಹೇಳ್ತೀನಿ ಬರ್ರಿ. ಅವಾಗಿಂದ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡಕಂತೀನಿ, ಹೇಳ್ತೀನಿ ಬರ್ರಿ ಅಂತ. ಗೈಸ್ ನೋಡ್ರಿ ಫಸ್ಟ್ ಏನು ತಗೊಳಕಂತೀವಿ ಅಂತಂದ್ರೆ ಪಿಂಕ್ ಬೇಕಂತ. ಇಲ್ಲ ಹೇಳ್ತೀವಿ ನೀವು ಮುಂದೆ. ಇವಾಗ ಲಿಸ್ಟ್ ಒಳಗಡೆ ಏನೇನು ಅದಾವು ಅದು ತಗೊಳಕಂತೀವಿ ನೋಡ್ರಿ. ಸಣ್ಣ ಹುಡುಗರ್ದು ತಗೋಬೇಡ, ತಗೋ. ಇನ್ನು ಚೈಲ್ಡ್ ಚಪಾತಿ ಥರ ಆಡ್ಕೊಂಡಿರ್ಬೇಡ. ನಮಗೊಂದು ಗುಡ್ ನ್ಯೂಸ್, ಅಮೂಲ್ಯಗೆ ಬ್ಯಾಡ್ ನ್ಯೂಸ್. ಅಮೂಲ್ಯ ಅಲ್ಲಿ ಹೋದ್ಮೇಲೆ ಏನಾರು ಆಟ ಹಚ್ಚಿದೆ ಅಂದ್ರೆ ನೀನು ಅಲ್ಲಿಂದನೇ ಹೇಳಲ್ಲ, ವಿಡಿಯೋದಾಗ ಹೇಳಲ್ಲ. ನೋಡ್ರಿ ಇವಾಗ ಬುಕ್ಸ್ ತಗೊಂಡಿದ್ದೀವಿ, ಇಷ್ಟು ಬೇಕಂತ. ಇಲ್ಲೇನೋ ಒಂದು ಅವ್ರದ್ದು ಕೋಚಿಂಗ್ ಅವ್ರದ್ದು ಇದೆ ಐತ್ರಿ, ಅದನ್ನ ತಗೊಳಕಂತೀವಿ. ಏನೇನು ಬೇಕಂತೇಳಿ ಐತಿ ಇದ್ರೊಳಗಡೆ. ಅಮೂಲ್ಯನ್ ಖುಷಿ ನೋಡಕ ಶಾಪಿಂಗ್ ಬಂದಿವಂತ ಖುಷಿ ಆಗ್ಯಾಳ. ಆದ್ರೆ ಇದು ರೆಡ್ ಇಂಕ್ ಬ್ಲೂ ಇಂಕ್ ಅಷ್ಟೇ ಇದೆ. ಇದು ರೆಡ್ ಇಂಕ್, ಇದು ರೆಡ್ ಇಂಕ್ ಇನ್ನೊಂದು ಕೊಡಕ್ಕ ಅಕ್ಕ ಬ್ಯಾಡ ಅಂತ. ಅಕ್ಕ ಬ್ಲ್ಯಾಕ್ ಇಂಕ್ ಅಲೋ ಇಲ್ಲನಾ? ಗೈಸ್ ನೋಡ್ರಿ ಇಷ್ಟೆಲ್ಲ ಕೊಟ್ಟು ಕಳ್ಸಕಂತೀವಿ. ಈಗ ಇರ್ಲಿಲ್ಲ ಅಂದ್ರೆ ಈಕಿದ ಹೇಳಿನ ಎಲ್ಲಿ ಹೊಂಟ ಅಂತ ಹೇಳಿನಿ. ಹೌದೇನು? ಯಾವಾಗ? ಎಲ್ಲ ಅವಾಗಲೇ ಹೇಳಿದ್ನೆ. ಹೌದೇನು? ಇವಾಗ ಏನಾದ್ರು ಅಲ್ಲಿ ಇರ್ಲಿಲ್ಲ ಅಂದ್ರೆ ನೀನು ಏನಾಗುತ್ತೆ ಗೊತ್ತಿಲ್ಲ ನಿನ್ನ ಪರಿಸ್ಥಿತಿ. ಇನ್ನು ಟ್ರಂಕೆ ತಗೊಂಡಿಲ್ಲ, ಅವಲ್ಲ ಕೀಲಿ ತಗೊಂಡಂತೀವಿ. ಕೊಡ್ಸಕೊಂತೀವಿ ಅಂತ ಗೈಸ್ ನೋಡ್ರಿ ಇವಾಗ ಇದು ಒಂದು ಮುಗಿಸ್ಕೊಂಡು ಇವಾಗ ನೆಕ್ಸ್ಟ್ ಇದೇ ರಿಲಯನ್ಸ್ ಮಾರ್ಟ್ ಹೋಗ್ತಾ ಇದೀವಿ ಗೈಸ್. ಅಲ್ಲಿ ಏನಂದ್ರೆ ಒಂದೊಂದು ಐಟಮ್ಸ್ ಅಲ್ಲಿ ತೊಗೊಳಕ್ಕಾಗಿಲ್ಲ, ಇಲ್ಲಿ ತೊಗೋಬೇಕಂತೇಳಿ ಅನ್ಕೊಂಡು ಹೋಗಕಂತೀವಿ. ಅಮೂಲ್ಯ ಫುಲ್ ಜಾಲಿ ಮೂಡ್ನಾಗ ಅದಾಳ ಅಲ್ ಸ್ವಾಮಿ. ಅಮೂಲ್ಯ ಫುಲ್ ಜಾಲಿ ಮೂಡ್ನಾಗ ಅದಾಳ. ಎದಕ್ಕಂತಂದ್ರ ಏನಾರ ಕೊಡಿಸ್ತೀವಿ ಅಂತ ಹೇಳಿ. ನಮ್ಮೂರಾಗ ಕ್ಯಾಮ್ರಾ ಹಿಡ್ಕೊಂಡು ಹೋದ್ರೆ ಮಕ ನೋಡ್ತಾರ ಗೈಸ್. ಇದಕ್ಕೇನು ಬಂದೈತಿ ಅಂತ ಹೇಳಿ ನಾನಂತ್ರ ಈಗ ಕ್ಯಾರೆ ಬುಲರ್ ಏನಲ್ಲ ಗೈಸ್. ನೋಡ್ರಿ ಇಲ್ಲಿ ಡಿಸ್ಕೌಂಟ್ ಐತ್ ಅಂತೇಳಿ ಬಂದೀವಿ. ಯಾಕಂದ್ರೆ ನಮ್ಮ ಜ್ಯೋತಿ ಒಂದು ಪ್ರಮೋಟ್ ಮಾಡಿದ್ಲಲ್ಲ ನಮ್ಮೂರಲ್ಲಿ, ಇದು ಹೊಸ್ದಾಗೈತಿ. ಹೋಗಂಬರ್ರಿ ಗೈಸ್. ನೋಡ್ರಿ ಇಲ್ಲೇನೋ ಆಫರ್ನಾಗ ಅದಾವಂತ, ಒಂದು ಪಡೆಯರಿ ಅಂತ ಇದಾವು. ಇಲ್ಲಿ ಸ್ವಲ್ಪ ನಮ್ಮ ಅಮೂಲ್ಯ ನಾಷ್ಟಲಿಗೆ ಯೂಸ್ ಆಗಕ್ಕ ಪೇಸ್ಟ್, ಸಾಬೂನು ಎಲ್ಲ ಫುಲ್ ಪ್ರಿಪೇರ್ ಮಾಡಿ ಯಾವುದೇ ತೆಗೆದುಕೊಳ್ಳಿ ಕಳಿಸ್ತೀರ. ಅವ್ರು ಹೇಳಿದ್ರಕ್ಕಿಂತ ಎಕ್ಸ್ಟ್ರಾ ಕೊಟ್ಟಿವಿ. ಏನೇನ್ ಮಾಡ್ತಾಳಣ್ಣ ಅದೇ ನಂಗೆ ಅಂಜಿಕ್ ಬಂದೈತಿ. ಈಗಿದೆ ಇರ್ಬೇಕು ಎಲ್ಲ. ಇವಾಗ ಕೇಳ್ಬೇಡ, ಕೊಡ್ಸಿದ್ಮೇಲೆ ಕೇಳ್ಬಾರ್ದು ಇಂಥವೆಲ್ಲ ಕ್ವಶನ್ಸ್, ಅಡ್ಡ ಕ್ವಶನ್ಸ್. ಸಣ್ಣ ಹುಡುಗರು ಇರ್ತಾರ, ನೀನು 4ನೇ ಕ್ಲಾಸ್ ಹುಡುಗರು ಇರ್ತಾರ, ಅಂಜಿಕ್ ಬರಂಗಿರಂಗಿಲ್ಲ. ಒಳಗೈತ್ ನೋಡಿ ಬನ್ನಿ. ಮತ್ತೆ ಅದಕ್ಕೆ ಡೌ ಮಾಡಲ್ಲ, ಒಳಗೈತಕ್ಕ. ಮತ್ತೆ ಆಯಾ ಆಂಟಿ ಅವರೆಲ್ಲ ಇರ್ತಾರೆ. ಸರಿ ತಗೊಂಬ, ಪೇಸ್ಟ್ ತಗ. ಫಸ್ಟ್ ಪೇಸ್ಟ್ ತಗೋಣಂಬ. ಮತ್ತೆ ಇದು ಆಫರ್ ಐತೆ ಅಂತ ಇಲ್ಲೇ ನೋಡ್ಬಿಡು. ಹೌದಾ? ಪಾನ್ ಕಾರ್ಡ್ ಸೆಂಡ್ ಮಾಡಿರಿ ಸರ್. ಸ್ಕೂಲ್ ಕೂಲ್ ಗೈಸ್. ಇದು ಏನದ?
ಬನ್ನಿ ಗೈಸ್ ಹೆಂಗಿರ್ತ ಜನ ಜಾತ್ರೆ ಇದೆ ಗೈಸ್ ಇಲ್ಲಿ 5x ಬರಂಗಿಲ್ಲಲ್ಲ ನೋಡ್ರಿ ಇದ್ರಾಗ ಒಂದು ತಗೋಬೇಕಂತ ನಾನು ಭಾಳ ದಿನದ ಕನಸು ಗೈಸ್ ಎಲ್ಲೂ ಹೋಗಲ್ಲ ಬಟ್ ಆದ್ರೆ ತಗೋಬೇಕಂತ ಆಸೆ ಅದು ಚೆನ್ನಾಗಿರುತ್ತೆ ನೋಡಿ ಸೆನ್ಸಿಟಿವ್ ನೋಡಿ ಅದ್ರಾಗ ಯಾವ್ದಾನ ಒಂದಾಗ ನೋಡ್ರಿ ಫುಲ್ ಗದ್ಲ ಐತಿ ಏನೋ ಒಂದು ಅರಸಾಹಸ ಟ್ರೈ ಮಾಡಕಂತೀವಿ ಏನಾಗುತ್ತ ಅನ್ನೋದೇ ಒಂದು ಏನು ಅನ್ಸುತ್ತೆ ಅಂದ್ರೆ ಇನ್ನೊಂದು ಒಲ್ಲ ಅಂತ ಬಂದ್ಬಿಟ್ಲ ಅಂದ್ರ ಅಂತ ಅದೊಂದು ಫೀಸ್ ಕಟ್ಟಿದ್ಮೇಲೆ ವಾಪಸ್ ಕೊಡಲ್ಲ ಅಂತ ಹೇಳ್ಯಾರ ಅವ್ರಿಗೆ ಏನಾದ್ರು ಪ್ರಾಬ್ಲಮ್ ಇದ್ರ ಅಂದ್ರೆ ಅಷ್ಟೇ ಕೊಡ್ತಾರಂತ ಏಕೆ ಒಲ್ಲ ಅಂತ ಅದ್ಕೊಂಡ್ ಬಂದ್ರೆ ಕೊಡಲ್ಲ ಅಂತಾನು ಅದೊಂದು ಅಂಜಿಕೆ ಒಲ್ಲಂತ ಬರಂಗ ಆ ಥರ ಸ್ವಲ್ಪ ಬೈಯೋದು ಹೊಡಿಯೋದು ಆ ಥರ ಮಾಡಬೇಡ ಅಂತ ಹೇಳಿ ಬಂದ್ಬಿಡ್ಬೇಕು ಫಸ್ಟಿಗೆ ಅಲ್ಲ ನೀನೇನವ ಎದುರ್ಡಕ್ಕನ್ಸಿದ್ವಿ ಈಗ ಇದನ್ನ ತಗೊಂಬರಕ್ಕೆ ಕಳಿಸಿದ್ವಿ ನೋಡ್ರಿ ಇವಾಗ ಶಾಪಿಂಗ್ ಮಾಡಕಂತೀವಂತ ಹೋಗ್ಬೇಕಂತ ಜೋಶ್ನಾಗದಾಳ ಆಕಿ ಇನ್ನ ಏನಿಲ್ಲ ಅದ್ರಾಗ ಜೋಶ್ ಇರೋದೇ ಅದಕ್ಕೆ ಗೈಸ್ ನೋಡ್ರಿ ಫೈಲ್ ತಗೊಳಕಂತಾರ ಫೈಲ್ ಬೇಕನ್ನ ಗೈಸ್ ನೋಡ್ರಿ ಇವಾಗ ಏನೋ ತಗೊಂಡಿವಲ್ಲ ಸಾವು 2 ಟವಲ್ ತಗೊಂಡಿದೀವಿ ಅದ್ರಾಗ ಪಿಂಕ್ ಬೇಕಾ ಆ ಕಲರ್ ಬೇಕು ಈ ಕಲರ್ ಬೇಕಂತಾಳೆ ಇರ್ತಾಳೆ ಇಲ್ಲ ಗೊತ್ತಿಲ್ಲ ಅದು ಬೇಕು ಇದು ಬೇಕಂತ ಅದ್ರಾಗ ಖರ್ಚಿಪ್ಪು ಅಲ್ಲ ಮೈದ್ನಾಗ ಅಮೂಲ್ಯ ಅಂತ ಕರೆದ್ರು ಗೈಸ್ ಎದಕ್ಕನ ಗೊತ್ತಿಲ್ಲ ಅದು ಈಗ ಅಮೂಲ್ಯನ ಕಳಿಸಿ ಯಾ ಅಮೂಲ್ಯ ಅಮೂಲ್ಯ ನಿಂದೇನು ಎಕ್ಸಾಮ್ ಇಲ್ಲ ಕರೆ ಹಾಕಿದ್ವಿ ಅದಕ್ಕೆ ಕರ್ದರವ್ರು ಯಾರು ಕರ್ದರ ಅನ್ಸುತ್ತೆ ಇದೇನು ಮಾಡಮ್ಮ ಪಾಪ ಸಣ್ಣನೆ ತೊಗೊಳಕಂತೀವ್ರಿ ಪಾಪ ಆಕೆ ಬಂದಿಲ್ಲ ಅಂದ್ರೆ ಆಕೆಗೂ ತೊಗೊಂಡೇ ಇದ್ರಾಗ ಅಲ್ಲಿ ಸಾಲು ಆಯ್ತು ಬರ್ರಿ ಏನೇನು ತಗೊಳ್ಬೇಕು ಬೇರೆ ನೋಡಿ ಗಾಯ್ಸ್ ಇಷ್ಟಕ್ಕೊಂದಾಗಿದೆ ಗಾಯ್ಸ್ ಒಂದು ಸಬ್ಬಿಗೆ ಎಲ್ಲರೂ ಬಡದಾಗಿ ಬಿಟ್ರೆ ಆಫರ್ ಇತ್ತಂತ ಆಫರ ಹೋಗ್ಬಿಡೈತೆ ನಾವು ತಗೊಳ್ಳೋಷ್ಟಿಗೆ ನಾವು ಫಸ್ಟಿಗೆ ಬರ್ಬೇಕಾಗಿತ್ತು 2 ರೂಪಾಯಿ ಗಾಯ್ಸ್ ಇಲ್ಲಿ 2 ರೂಪಾಯಿ 5 ರೂಪಾಯಿ ಬರೀ ಹೌದು ಅಲ್ಲೆಲ್ಲ ರೇಟ್ ಜಾಸ್ತಿ ಹಾಕಿರ್ತಾರ ನಿನಗೆ ನಿನ್ನ ಕಣ್ಮುಂದೆ ಆಫರ್ ಕೊಟ್ಟಿರ್ತಾರ ಅಷ್ಟೇ ಅವ್ರು ಚಂದ ದೊಡ್ಡ ಮನೆಗಿರ ನೀನ್ ಮನೆ ಕಟ್ಸು ಇವಾಗ ಸಾಲಿಗೆ ಹೋಗಿಯಲ್ಲ ಚಂದಾಗಿ ಓದಿ ಏನಾದ್ರೂ ಆಗಿ ಮನೆ ಕಟ್ಸಲ್ಲವ ಚಂದ ಇರೋದು ಅವಾಗ ನಾವು ತಗಂತೀವಿ ಅನನ್ಯ ಜಗಳ ಗಂಟಿನಿ ಯಾರು ಕರ್ಕೊಂತಾರ ನಿನ್ನ ಯಾರು ಕರ್ಕೊಂತಾರ ನೀನು ನಾನು ಅಲ್ಲ ನಾನು ರಘು ಓನ್ಲಿ ಆಮೇಲೆ ನೀವು ಮದ್ವೆಯಾಗಿ ಹೋಗ್ಬಿಡ್ತೀರಿ ನಾನು ರಘು ಮನೆ ಕಟ್ಸ್ಕೊಂಡಿರ್ತೀವಿ ಆರಾಮ್ ಗೈಸ್ ನೋಡ್ರಿ ಚಾಪೆ ಮಾರಕ್ ಸೇಮ್ ಚಾಪೆ ಮಾರೋದು ಆದಂಗಾಗಿ ಎಷ್ಟಾಗತ್ತಲ್ಲ ಬಿಲ್ ಗೊತ್ತಿಲ್ಲ ಗೈಸ್ ಜಾಸ್ತಿ ಆಗುತ್ತೆ ಅಂತ ಮನೆ ಗೈಸ್ ಇರೋದೇ ಕಡಿಮೆ ಅಮೌಂಟ್ ಐತಿ ನೋಡಂಬರ್ರಿ ಗೈಸ್ ನೋಡ್ರಿ ಅವರು ಊರಿಂದ ಬಂದಾರಲ್ಲ ಹೆಂಗ್ ಕುಂತಾರ ಇವ್ರು ಮಾತಾಡೋದು ಇವ್ರದೆಲ್ಲ ನೋಡ್ಕೊಂತ ಕುಂತಾಳ ಜಾನಿ ಇವತ್ತು ಊರಿಗೆ ಹೊಂಟಾಳ ಟಾಟಾ ಬಾಯ್ ಜನನಿ ಹೌದಾ ಹಬ್ಬ ಯವ್ವ ಜನನಿ ನೋಡ್ರಿ ನಮ್ಮ ಮಮ್ಮಿ ಹಸನ್ ಮಾಡಕಂತಾಳ ಇಲ್ಲಿ ನಮ್ಮ ಮಮ್ಮಿ ಕಾಟ ಕೊಡಕಂತ ಇವ್ರು ಕುಂತಾರ ಮೇನ್ ಪಾರ್ಟೀಸ್ ಜಗಳ ಹೋಗಿ ಇವಾಗ ಜಗಳ ಆಗತ್ತೆ ನೋಡ್ರಿ ದೊಡ್ಡ ಜಗಳ ಆಗತ್ತೆ ಈಗ ಸರಿ ಅಮೂಲ್ಯ ಸರಿ ಅಮ್ಮ ನೀನು ಸುಮ್ಮನೆ ಆಗತ್ತೆ ಸರಿ ಅವ್ರಿಬ್ಬರು ಅವ್ರು ನೋಡ್ಕೊಂತ ಇವ್ರು ಎಂಜಾಯ್ಮೆಂಟ್ ಮಾಡಕಂತಾರ 9 ಗಂಟೆಗೆ ಎದ್ದಾರ ಅಮೂಲ್ಯ ವೀರೇಶ್ ಹೋಗ್ಬೇಕಂತೇಳಿ ಆಕಿ ಕೃಷ್ಣನ್ ತಪ್ಪಿಸಿ ಹೋಗ್ಬೇಕಂತೇಳಿ ವಾಶ್ರೂಮ್ಗೆ ಹೋಗ್ಯಾನ ಗೈಸ್ ಆದ್ರೆ ಆಕಿ ವೇಟ್ ಮಾಡಕಂತಾಳ ಯಾವಾಗ ಬರ್ತಾನ ಮಮ್ಮಿ ಎಲ್ಲ ನಮ್ಮ ಮಮ್ಮಿನ ಕ್ಲೀನ್ ಮಾಡ್ತಿ ಬಿಡು ಮಮ್ಮಿ ಅದು ನೋಡಿ ಹೆಂಗ್ ಕುಂತೈತಿ ಕುಂತಿರ್ ಸ್ಟೈಲ್ ನೋಡಕ್ಕಿದೆ ಈಗ ಭಾಳ ಚಲೋದ ಇಲ್ಲ ಈಕೆ
ತಿನ್ನ ಹಿಂಗೆ ಮಳೆ ಅಂದ್ರೆ ಮಳೆ ಬರ್ಬೇಕಾ ನಿನ್ನ ಮದುವೆಗ ಜೋಳ ತಿಂದ್ರೆ ನಿನ್ನ ಮದುವೆನ ನಿಲ್ಲತ್ ನೋಡು. ವಾಟರ್ ಸಾಮಾನ್ ಅಲ್ಲ ಸರಿ. ನಾನು ಇನ್ನ ಮನೆಗೆ ಕೆಲಸ ಇಟ್ಕೊಂಡು ನಾನು ನೀವು ನಡ್ಕೊಂಡು ನಮ್ಮ ಮಮ್ಮಿ ಕಾಟ ಕೊಡಕಂತಾರ ಗೈಸ್. ಗೈಸ್ ನೋಡ್ರಿ ನಮ್ಮ ಕೃಷಿ ಮಾತ್ರ ನಮ್ಮ ವೀರ ಎಷ್ಟು ತಪ್ಸಕ್ ಟ್ರೈ ಮಾಡಿದ್ನ, ಬಟ್ ಆದ್ರೂ ಚಲ ಬಿಡ ವಿಧಿ ಇಲ್ಲ ಅಂತೇಳಿ ಬೆಣ್ಣಿಗೆ ಬಿದ್ದಿದ್ದು ಬೇತಾಳ ಆಗ್ಬಿಟ್ಟಾಳ. ವಿಧಿ ಇಲ್ಲ. ಫಿಶ್ ತರಕೊಂಡಿದ್ದಾರೆ ಗೈಸ್. ಇವತ್ತು ಫಿಶ್ ಮಾಡೋಣ ಅಂತ ಅಂದ್ವಿ ವೀರೇಶ ನಾವು. ಮೊನ್ನೆ ನಾವು ಮಾಡಿದ್ವಿ ವೀರ ಹೋದಾಗ, ಬಟ್ ಆದ್ರೂ ನಾವು ಮಾಡೋಣ ಅಂತ ಅನ್ಕೊಂಡು ಫಿಶ್ ತರಕೊಂಡೆ ನೋಡ್ರಿ. ಏನಾಯ್ತು ಫಿಶ್ ಇಲ್ಲ? ಅಯ್ಯೋ ಇವನು ಬರೇ ಬೆಳಗ್ಗೆ ಆದ್ರೆ ಒಂದು ಕೋಳಿ ನಿದ್ದೆ ಮಾಡ್ತಾನೆ ಗೈಸ್. ಒಂದು 20 ನಿಮಿಷ ಮಲಗಿರಲ್ಲ, 10 ನಿಮಿಷ ಮಲಗಿರಲ್ಲ, ಎದ್ದು ಬಿಡ್ತಾನ. ಹಂಗೆ ಕೋಳಿ ನಿದ್ದೆ ನೋಡ್ರಿ ತಿಂದು ನೋಡ್ಕೊಂಡ್ರೆ. ಇದು ನಮ್ಮ ಕೃಷಿ ಇದೆ ಗೈಸ್. ಅವಾಗಂದ್ರೆ ನಮ್ಮ ರಘುಗೆ ಯೂಸ್ ಮಾಡೋದಿದ್ದೀವಿ ಇವಾಗ. ಏನೋ ಕೃಷಿ ಅದರೊಳಗೆ ಕೂಟ ಇಲ್ಲ ಅಂತ ಗೈಸ್. ದೊಡ್ಡವರಾದ್ಮೇಲೆ ಸ್ವಲ್ಪ ದೊಡ್ಡಕಾಗಿದ್ದಂತ ನಗಕೊಂಡಿದ್ದ ಮಾಡಿದ. ರಘು ರಘು ಬಂಗಾರ ನೋಡ್ರಿ ಸೌಂಡ್ ರೆಕಗ್ನೈಸ್ ಮಾಡ್ತಾನೆ. ರಘು ಏ ಅಪ್ಪಾಜಿ ಮುದ್ದು ಮಾಡೋದಂತ ಅಮೂಲ್ಯಕ್ಕ ಅವರು ಜಗಳಕ್ಕೆ ಬಿದ್ದಾರೆ ಸೈಡ್ಗೆ. ಅಮ್ಮು ಆಕಿಗೆ ಕೊಡ್ರಿ ಅನ್ನು. ನಾನೇ ಇವತ್ತು ಊರಿಗೆ ಹೋಗ್ತಾಳೆ ಗೈಸ್. ಅಮೂಲ್ಯ ಇನ್ನೊಂದು 2-3 ಡೇಸ್ ಅವಳು ಹಾಸ್ಟೆಲ್ ಹೋಗ್ತಾಳೆ. ಆಮೇಲೆ ಖಾಲಿ ಮನೆ, ನಾನು ಮತ್ತೆ ನಮ್ಮ ಗುಂಡ ಅಷ್ಟೇ. ಫಸ್ಟ್ ಅಮೂಲ್ಯನ ಕಳ್ಸ್ಬೇಕಾಯ್ತಕ್ಕೆ. ಇದು ಸಾಕಾಗತ್ತೆ ಸಲುವಾಗಿ ಅದಕ್ಕೆ ಕಳ್ಸಕ್ಕಂತ ನೋಡ್ರಿ. ನಮ್ಮ ಮನೆ ಚಂದ ಮಾತಾಡ್ತ ನೋಡಕ್ಕೆ. ಸ್ಮೈಲ್ ಮಾಡೋದು ನೋಡ ಅವನು. ಏನ್ ಕೊಡಲ್ಲ ನೋಡ್ರಿ ಶಿಲ್ಪಾ ಮೇಡಮ್ ಇವತ್ತು ಊರಿಗೆ ಹೊಂಟಾಳ. ನೋಡ್ರಿ ಇವ್ರು ನಮ್ಮ ಅಣ್ಣನ ಮಕ್ಕಳು ರಘುನ್ ಮಾತಾಡ್ತಾರ. ಏ ಹಂಗ್ ಮಾಡ್ಬಾರ್ದು. ನಮ್ಮ ವೀರನ್ ಗೌಡ ಇದ್ದಾನ ಫ್ರೆಂಡ್ಸ್. ಅವಾಗ ಅವನ್ ಇಲ್ಲೇ ಓದಿದ್ದ ಒಂದು 2 ಇಯರ್ಸ್, ನಮ್ಮ 2-3 ಇಯರ್ಸ್, ಒಂದು 3ನೇ ಕ್ಲಾಸ್. ವೀರನ್ ಗೌಡ ಎಷ್ಟನೇ ಕ್ಲಾಸ್ ತನ ಓದಿದ್ದಪ್ಪ ಇಲ್ಲಿ ನೀನು? ಎಷ್ಟನೇ ಕ್ಲಾಸ್ ತನ ಇದ್ದಲ್ಲಿ ನೀನ್ ಇಲ್ಲಿ? ಇಲ್ಲಿ 3ನೇ ಕ್ಲಾಸ್ ಅಲ್ಲ. ಇಲ್ಲೇ ನಾವು ಹೋಗಿದ್ ಸ್ಕೂಲ್ ಗೈಸ್ ಶರಣಬಸವೇಶ್ವರ ಅಂತೇಳಿ. ಅಲ್ಲೇ ಬಂದಿದ್ದ ಪಾಪ ನಮ್ಮ ಜೊತೆಗಿದ್ನ ಅವನು ಚಿಕ್ಕವನಿದ್ದಾಗ. ಆಮೇಲೆ ಹೋಗ್ಬಿಟ್ಟ ಅವ್ರ ಅಪ್ಪ ಅಮ್ಮನ ಕಡೆಗೆ. ಹೆಂಗಿತ್ತಲ್ಲ ಇಲ್ಲಿದ್ದಾಗ ನೆನಪೈತಾ? ಜ್ಯೋತಿ ಬಡದ್ ಕರ್ಕೊಂಡೋಗಿದ್ಲಲ್ಲ ಸ್ಕೂಲಿಗೆ. ಶಿಲ್ಪಾ ಗಾಯ್ಸು, ಶಿಲ್ಪಾ ಬಾಯ್ ಶಿಲ್ಪ ಗಾಯ್ಸ್ ಪಾಪ ನೋಡ್ರಿ ನನ್ನ ಬಿಡಾಕ್ ಬಂದಿದ್ದಲ್ಲ ಗಾಯ್ಸ್. ಅವಾಗ ಬಂದಾಕಿ ನಾವು ಇರೋ ಅಂತೇಳಿ ಇಲ್ಲಿ ಕರ್ಕೊಂಬಂದು ಮತ್ತೆ ಇಲ್ಲಿ ಇರಿಸಿ ಆಕಿದ ಹಾಸ್ಪಿಟ್ಲ್ ಕೆಲಸ ಬೇರೆ ಇತ್ತ. ಇಲ್ಲಿ ಹಂಗ ಮುಗಿಸ್ಕೊಂಡು ಊರಿಗೆ ಹೋಗ್ತಾರಿ ಮತ್ತೆ ಬರ್ತಾಳಂತ. ಹಾಸ್ಪಿಟಲ್ ಇದ್ದಾಗ ನಾ ತೋರಿಸ್ಕೊಂಡಿದ್ನಲ್ಲ ಅದೇ ಹಾಸ್ಪಿಟಲ್ ತೋರಿಸ್ಕೊಳಕಂತಾಳ. ಮತ್ತೆ ನೆಕ್ಸ್ಟ್ ಮಂತ್ ಅನಾಮಲಿ ಸ್ಕ್ಯಾನಿಂಗ್ ಐತಿ, ಅವಾಗ ಬರ್ತಾಳಂತ ನೋಡ್ರಿ. ಇವ್ರು ಆಟ ಆಡ್ಬೇಕಂತಾರಿತ್ತಲ್ಲ. ಈ ಕಡೆ ಆತನ ಹೆಸರು ಬ್ಲ್ಯಾಕ್ ಅಕ್ಕಣ್ಣನಲ್ರಿ, ಆತನ ಹೆಸರು ವೀರನ್ ಗೌಡ ಅಂತೇಳಿ. ಈ ಕಡೆ ಸೈಡ್ ಇದಾನಲ್ರಿ ವಿನೋದ್ ಗೌಡ ಅಂತೇಳಿ. ಗೌಡ ಅಂತಂದ್ರೆ ಅವರು ಅದೇ ಸರ್ ನೇಮ್ ಗೌಡ್ರು, ಅದಕ್ಕೋಸ್ಕರ ಗೌಡ ಅಂತಾರಿ. ಆಕಿ ನೋಡ್ರಿ ಅವ್ರ ಸ್ವೀಟೆಸ್ಟ್ ತಂಗಿ ಆಕಿ. ಅದಕ್ಕ ಮ್ಯಾಕ್ ಏರಾಡ್ರಿ ಆಕಿ ಫುಲ್. ಅವ್ರು ಮುದ್ದು ಮಾಡ್ತಾರ ಆಕಿಗೆ.
ಇವಾಗ ಅವ್ರದ್ದು 10th ಮುಗೀತು, ಫಸ್ಟ್ ಇಯರ್ ಇವಾಗ ಕಾಲೇಜ್ ಹಚ್ಚಿದಾರ. ಏನ್ ಮಾಡಿರಪ್ಪಿ ಕಾಲೇಜ್ ಹಚ್ಚಿ ಬಂದಿರಾ ಇಬ್ರು? ಏನ್ ಮಾಡಿರಿ ಇಬ್ರು? ಸೈನ್ಸ್. ನೀನು PCMB. ನೀನು PCMB ಅಂದ್ರೆ ಬೇರೆ ಬೇರೆ ಕಡೆ? ಒಂದೇ ಕಡೆ ಪ್ಲೇಸ್? ಒಂದೇ ಕಡೆನಾ? ಯಾವ ಊರು? ಧಾರವಾಡ. ಹಬ್ಬ ಧಾರವಾಡಕ್ಕೆ ಹೋದ್ರೆ ಮುಗೀತ, ಬೆಳ್ಳಗಾತ್ರಿ ಇನ್ನ ಸ್ವಲ್ಪ, ಮತ್ತೆ ಫುಲ್ ನೀಟ್ನೆಸ್ ಹಾಕಿರಿ. ಧಾರವಾಡಕ್ಕಂತ ಫುಲ್ ಸ್ಟ್ಯಾಂಡರ್ಡ್ ಆಗಿ ಬರ್ತಾರ ಈಗ. ಚಂದಾಗಿ ಹೋದ್ರಿ ಏನ? ಹುಡ್ರ ಜೊತೆ ತಿರ್ಗಾಡ್ಬೇಡ್ರಿ. ಇದನ್ನು ಕರ್ಕೊಂಡು ಹೋಗ್ರಿ ಆದ್ರ. ಶಿಲ್ಪ ಗೈಸ್ ನೋಡ್ರಿ, ಶಿಲ್ಪ ಊರಿಗೆ ಹೊಂಟಿದ್ಲು ಫೈನಲಿ. ಈ ಬಚ್ಚ ಎದ್ರಕೊಂಡು ಓಡ್ತಿ ನೋಡ್ರಿ. ನೋಡ್ರಿ ನಮ್ ಶಿಲ್ಪ ಊರಿಗೆ ಹೊಂಟಾಳ. ಆದ್ರೂ ಸ್ವಲ್ಪ ಬೇಜಾರ, ಖುಷಿ ಆತಾಳ್ರಿ ಶಿಲ್ಪ ಊರಿಗೆ ಹೊಂಟಾಳ. ಯಾಕಂದ್ರೆ ಜಾನ ಇಲ್ಲೇ ಬಿಟ್ಟು ಹೊಂಟಾಳ್ರಿ. ಜಾನ್ ಕ್ಯಾನ್ಸಲ್ ಆಗ್ಯಾಳ ಸಾಲಿ ಸಲುವಾಗಿ. ನಮ್ಮ ಅಕ್ಕ ಬಂದ್ಲ ಗೈಸ್, ಒಬ್ಬಾಕಿ ಜಲ್ 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 ಜಲಾಕ್ಷಿ ಮಿನ ನಮ್ ನವಲ್ಗುಂದಾಗ ಇದ್ಲಲ್ರಿ ಗೈಸ್, ನನ್ಗೆ ಉಡಿಯಕ್ಕೆ ಹಾಕಿದ್ರಲ್ರಿ, ಆ ಅಕ್ಕ ಬಂದ ನೋಡ್ರಿ ಇವತ್ತು ಇವ್ರನ್ನ ಕರ್ಕೊಂಡು. ಅವರು ಇಲ್ಲೇ ಊರೈತೆ. ಈಗ ಪೂಜಾ ನೋಡ್ರಿ ನಮ್ ಶಿಲ್ಪ ಹೊಂಟಿದಾಳ. ಅಕ್ಕ ಬಾಯ್. ಶಿಲ್ಪ ಬಾಯ್. ಎಲ್ಲ ಗುಂಡನ್ನು ನೋಡ್ಲಿಲ್ಲ, ಹಂಗೆ ಹೊಂಟ್ರಿ ಸ್ಪೀಡ್ ಆಗಿ. ಇವರು ಟ್ರೈನಿಗೆ ಟೈಮ್ ಆಗ್ಬಿಟ್ಟಿತ್ತಂತ ಅಕ್ಕ ಬರದೇ ಈಗ ಬಂದಾರ, ಮತ್ತೆ ಅದ್ರಾಗ ಆಟೋ ಬಂದ್ಬಿಡ್ತಿ ಹೊಂಟಾರ ನೋಡ್ರಿ. ಜಾನಿ ಹೊಂಟ್ಲನ್ನ ನಡಿ ಕಳಿಸ್ರಿ ಅವನು ಹೋಗ್ಲಿ ಕಡೆ. 100 ರೂಪಾಯಿ ಇತ್ತ ಇಲ್ಲಿ ದಿಮಾಕ್ ಮಾಡ್ತಾಳ. ಒಂದ್ಸಲ ಇರ್ತೀನಿ, ಒಂದ್ಸಲ ಹೋಗ್ತೀನಿ. ನಿಂದಿರಪ್ಪ, ಒಂದಿಟ್ಟು ಟ್ರೈನ್ ಇದ್ರ ಹತ್ರ, ಇಲ್ಲಾಂದ್ರೆ ಹೊಳೆ ಬರ್ತಾರ. ಇಲ್ಲ 3:15 ಐತಲ್ಲ, ಅಲ್ಲೇ ನಿಂದ್ರ ಬೇಡ. ಹಿಡಿ ಟೈಮ್ ಆಗುತ್ತಾ? ಇಲ್ಲಾಂದ್ರೆ ಹೊಳೆ ಬರ್ರಿ, ಆಟೋದಾಗ ಅಲ್ಲೇ ಕುಂದಿರ್ತೀರಿ. ಬಾಯ್ ಬಾಯ್ ಬಾಯ್. ಇವ್ರು ನೋಡಿ ಗೈಸ್, ಅವ್ರಿಗೆ ಸ್ವಿಮ್ಮಿಂಗ್ ಪೂಲ್ ಅಂತೇಳಿ ಯಾಕೆ ಜನನಿಗೆ ಚಮಕ್ ಕೊಡಕಂತಾರ. ಒಂದ್ಸಲ ಇರು ಅನ್ನಕಂತೀವಿ, ಒಂದ್ಸಲ ಹೋಗ್ ಅನ್ನಕಂತೀವಿ.